ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಒಂದೆರಡು ರೆಸಿಪಿ ಇರುತ್ತೆ, ಜೊತೆಗೆ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿರುತ್ತೆ. ಮಿಸ್ ಮಾಡ್ದಲೇ ಪೂರ್ತಿಯಾಗಿ ವೀಡಿಯೋನ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಸಿಗುತ್ತೆ. ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ಬಿಟ್ಟು ನನ್ನ ಮಗಳೇ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ದು, ನಾನು ಹಾಕಿರಲಿಲ್ಲ. ಇವಾಗ ನಾನು ಬಂದು ಪಲಾವಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೆ. ಕಾಬೂಲ್ ಕಡಲೆ ಮತ್ತು ಬಟಾಣಿನ ನೆನೆಸಿಟ್ಟಿದ್ದೆ, ಅದರದ್ದೇ ಪಲಾವ್ ಮಾಡೋಣ ಅಂತ. ಇವಾಗ ಓಲ್ ಸ್ಪೈಸಸ್ ಏನು ಬರುತ್ತೆ ಅದು ಏನೂ ಹಾಕಿಲ್ಲ. ಎಣ್ಣೆ ಹಾಕಿಬಿಟ್ಟು ಕಾದಿದ ನಂತರ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಅದಕ್ಕೇ ಸ್ವಲ್ಪ ಪುದೀನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲೇ ನಾನೇನು ಮಸಾಲೆನ ರುಬ್ಬಿಲ್ಲ, ಇಲ್ಲಿ ಹಂಗೇ ಮಾಡ್ಕೊಂಡಿರೋದು. ಸ್ವಲ್ಪ ಟೊಮೊಟೊನೂ ಹಾಕಿ ಇವಾಗ ಅದು ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು, ಸಾಫ್ಟ್ ಆದ್ರೇ ಚೆನ್ನಾಗೇ. ಇಲ್ಲಾಂದರೆ ಅದು ದೊಡ್ಡದು ಟೊಮೊಟೊ ಹಂಗೆ ಸಿಗ್ತಾ ಇರುತ್ತಲ್ವ, ಸೈಡಲ್ಲಿ ಎತ್ತಿಟ್ಬಿಡ್ತಾರೆ ಮಕ್ಕಳು ಅಂತ ಹೇಳಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಅದಾದ ನಂತರ ಕಾಬೂಲ್ ಕಡಲೆ ಮತ್ತು ಬಟಾಣಿ ಎರಡು ಸೇಮ್ ಒಂದೇ ಕಲರ್ ಇದೆ, ಒಂಥರ ವೈಟ್ ಬಟಾಣಿ ಬರುತ್ತಲ್ವ, ಅದನ್ನು ನಾನು ತೊಗೊಂಡಿರೋದು. ನೀವು ಯಾವ ಬಟಾಣಿ ಬೇಕಾದ್ರೂ ಹಾಕ್ಕೋಬೋದು. ಅದಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇವಾಗ ಮಸಾಲೆ ಪುಡಿಗಳು ಅಂದರೆ ಬಿರಿಯಾನಿ ಪೌಡರ್ ಒಂದನ್ನೇ ಹಾಕ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ಅಂತ ಹೇಳಿ ನಾನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಯಾಕಂದರೆ ಖಾರ ಆಯಿತು ಅಂದರೆ ನನ್ನ ಮನೇಲಿ ಯಾರೂ ತಿನ್ನೋದಿಲ್ಲ. ಹಾಗಾಗಿ ಅದರಲ್ಲೇ ಬಿರಿಯಾನಿ ಪೌಡರಲ್ಲಿ ಏನಿರುತ್ತಲ್ವ ಖಾರ, ಅದೇನೇ. ಉಪ್ಪು ಮಾತ್ರನೇ ಟೇಸ್ಟ್ ನೋಡಿಕೊಂಡು ಹಾಕ್ಕೋಬೇಕು. ಈಗ ಸ್ವಲ್ಪ ನೀರನ್ನು ಹಾಕಿ ಫಸ್ಟು ಸ್ವಲ್ಪ ಅದು ಫ್ರೈ ಆಗೋ ಥರ, ಅಂದರೆ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಆಗಬೇಕು. ಅದಾದಮೇಲೆ ಎಷ್ಟು ನೀರು ಬೇಕೋ ಅದನ್ನು ಹಾಕ್ಕೊಂಡು ಇವಾಗ ಕೊನೆಯದಾಗಿ ನಾನು ಅಕ್ಕಿನೂ ಕೂಡ ತೊಳೆದು ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಅದು ಫುಲ್ಲು ಕುದಿ ಬರಬೇಕು, ಅಲ್ಲಿವರೆಗೂ ಬಿಡಬೇಕು. ಪೂರ್ತಿಯಾಗಿ ಕುದಿ ಬಂದಮೇಲೆ ನಾವು ಮುಚ್ಚೋದ್ರಿಂದ ಮಸಾಲೆ ಎಲ್ಲ ಮೇಲೆ ಕೆಳಗಡೆ ಬರೀ ಅನ್ನ ಥರ ಈ ಥರ ಎಲ್ಲ ಏನೂ ಆಗೋದಿಲ್ಲ. ಜೋರು ಕುದಿ ಬರ್ತಾ ಇರುತ್ತಲ್ಲ, ಆವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನಾವು ಕ್ಯಾಪನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಲೆಮನ್ ಬೇಕಾದ್ರೂ ಹಾಕ್ಕೋಬೋದು, ಜೊತೆಗೆ ತುಪ್ಪ ಏನಾದರೂ ಹಾಕ್ಕೊಳ್ಳೋದ್ರೂ ಹಾಕ್ಕೋಬೋದು. ನಾನು ಎರಡೂ ಹಾಕ್ಕೊಂಡಿಲ್ಲ. ಇದಿಷ್ಟನ್ನು ಹಾಕಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿ, ಇದು ನೀವು ಕೂಡ ಟ್ರೈ ಮಾಡಿ ನೋಡಿ. ಫುಲ್ಲು ಜೋರು ಕುದಿ ಬರ್ತಾ ಇರುವಾಗ ಅದನ್ನು ಹತ್ರ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿದ್ರೆ ಮಸಾಲೆ ಒಂದು ಕಡೆ, ರೈಸ್ ಒಂದು ಕಡೆ ಆಗಿರಲ್ಲ, ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಅಂತ ಹೇಳಿ. ಬಂದರೆ ಏನು ಸ್ವಲ್ಪ ಮಾತ್ರ ಮಸಾಲೆ ಮೇಲೆ ಬಂದಿರುತ್ತೆ ಅಷ್ಟೇ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದಿಷ್ಟು ಆದಮೇಲೆ ನಾನು ಸೈಡಲ್ಲಿರೋ ಪಾತ್ರೆಗಳೆಲ್ಲ ಆಗಿರುತ್ತಲ್ಲ, ಅದನ್ನು ಅವಾಗೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಅದನ್ನು ವಾಶ್ ಮಾಡ್ಕೊಳ್ಳುವಾಗ ಬೆಳಗ್ಗೆ ಹೊತ್ತು ಏನಾಗುತ್ತೆ ಅಂತಂದರೆ ಎಲ್ಲರೂ ಹೆಲ್ಪ್ ಮಾಡ್ತಾ ಇರ್ತಾರೆ ಕೆಲವೊಂದೊಂದನ್ನು. ನಾನಿಲ್ಲಿ ಮಾಡ್ತಾ ಇರುವಾಗನೇ ಇನ್ನು ನನ್ನ ಮಗಳು ಪಾತ್ರೆ ತೊಳೆಯೋದು ಅಥವಾ ಇನ್ನೊಂದೇನೋ ಕೆಲಸ ಮಾಡ್ತಾ ಇರ್ತಾಳೆ, ನನ್ನ ಹಸ್ಬೆಂಡು ಏನಾದರೂ ಕೆಲಸ ಮಾಡಿಕೊಡ್ತಿರ್ತಾರೆ. ಅದು ಯಾವುದನ್ನು ನಾನು ಇಲ್ಲಿ ವೀಡಿಯೋ ಮಾಡುವಾಗ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಿರಲ್ಲ ಅಷ್ಟೇ. ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ನಾವು ಬೇಗನೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀವಿ. ಇವಾಗ ಹಂಗೇ ನಾನು ಕೂಡ ಚಿಕ್ಕ ಪುಟ್ಟದ್ದು ಏನಿದೆ ಅದನ್ನು ಇಲ್ಲೇ ವಾಶ್ ಮಾಡಿ ಇಟ್ಬಿಡ್ತೀನಿ. ತುಂಬ ಜಾಸ್ತಿ ಪಾತ್ರೆಗಳಾಯಿತು ಅಂದರೂ ನನ್ನ ಮಗಳಿಗೂ ಹೆವಿ ಆಗುತ್ತೆ ಅಂತ ಹೇಳಿ. ಇವಾಗ ನನ್ನ ಹಸ್ಬೆಂಡ್ ಈ ಕಡೆ ಹಾಲು ಕಾಯೋಕ್ಕಿಟ್ಟಿರೋದು ಅವರೇ. ನಾನು ಇಷ್ಟೆಲ್ಲ ಮಾಡಿ ನಾನು ಸ್ವಲ್ಪ ಫ್ರೀ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಇವಾಗ ಇತ್ತೀಚೆಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆದಮೇಲೆ ಬ್ರೂ ಕುಡಿತಾ ಇದ್ದೀವಿ, ಟೀ ಮಾಡ್ತಾಯಿಲ್ಲ. ಹಂಗಾಗಿ ಅವರೊಬ್ಬರು ನಮಗೆ ಬ್ರೂ ಹಾಕೋದು, ಮಕ್ಕಳಿಗೆ ಬೂಸ್ಟ್ ತೊಗೊಂಬಂದಿದ್ರು. ಬೂಸ್ಟ್ ಯಾವಾಗಲೂ ಕೊಡೋದಿಲ್ಲ ಮಕ್ಕಳಿಗೆ, ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಟ್ಟಿದ್ದೀನಿ. ಅದು ಮಕ್ಕಳಿಗೆ ಕುಡಿಯೋದಕ್ಕೆ ಬಾಯಲ್ಲೆಲ್ಲ ಸಿಗ್ತಾ ಇದೆ ಅಂತೇಳ್ಬಿಟ್ಟು ಕುಡಿತಾನೇ ಇಲ್ಲ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ, ಘಮ ಅಂತ ಇರುತ್ತೆ. ಬಟ್ ಅವ್ರು ಕುಡಿತಾ ಇಲ್ಲ ಅಂತೇಳ್ಬಿಟ್ಟು ಈಗ ನಾನೇ ಕುಡಿಬೇಕು ಇನ್ಮೇಲೆ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇಲ್ಲ ಜರಡಿ ಹಿಡಿದ್ಬಿಟ್ಟು ಅದು ಮೇಲಿಂದೆಲ್ಲ ತೆಗೆದು ಲಡ್ಡು ಮಾಡಿಬಿಟ್ಟು ಫೈನ್ ಪೌಡರ್ ಏನಿರುತ್ತಲ್ವ ಅದನ್ನು ಮಕ್ಕಳಿಗೆ ಹಾಕ್ಕೊಡ್ಬೇಕು. ಈ ಥರ ಎರಡರಲ್ಲಿ ಏನಾದರೂ ಒಂದು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಆ ಥರ ಮಾಡಿದ ಮೇಲೂ ಮಕ್ಕಳು ಕುಡ್ದಿಲ್ಲ ಅಂದರೆ ಮತ್ತೆ ಇನ್ನೇನು ಮಾಡೋದು ಅಂತೇಳಿ ಅದನ್ನು ಕೂಡ ಯೋಚನೆ ಮಾಡ್ತಾಯಿದ್ದೀನಿ. ಲಡ್ಡು ಮಾಡಿದ್ರೆ ಮೋಸ್ಟ್ಲಿ ತಿನ್ಕೋತಾರೆ, ಅದನ್ನೇ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಏನಾದರೂ ಮಾಡಿದ್ರೆ ನಾನು ನಿಮ್ಮ ಜೊತೆ ಆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಹಿಂಗೇ ಬೆಳಿಗ್ಗೆ ಹೊತ್ತು ಯಾವಾಗಲೂ ನನ್ನ ಹಸ್ಬೆಂಡೇ ಫ್ರೆಶೂ ಸ್ವಲ್ಪ ಜಾಸ್ತಿ ಅವರೇ ಕೊಡೋದು, ಮತ್ತು ಟೀ ಕಾಫಿ ಏನಾದರೂ ಬೇಕು ಅಂದ್ರೂ ಅವರೇ ಮಾಡಿಕೊಡೋದು. ಅದನ್ನು ನಾನು
ವೀಡಿಯೋ ಮಾಡಿರಲ್ಲ. ನಾನು ಅಪರೂಪಕ್ಕೆ ಎಲ್ಲಾದರೂ ಬೇಗ ಇದ್ದರೆ ಮಾತ್ರನೇ ನಾನು ಮಾಡಿರ್ತೀನಿ ಟೀ ಕಾಫಿ ಅಥವಾ ಫ್ರೆಶ್ ಏನಾದ್ರೂ. ಇವಾಗ ಎಲ್ಲರೂ ಕೂತ್ಕೊಂಡು ಕುಡಿಯೋಷ್ಟೊತ್ತಿಗೆ ಪಲಾವ್ ವಿಷಲ್ ವಿಷಲ್ ಹೋಗಿತ್ತು. ನೋಡ್ತಾ ಇದ್ದೀರಾ, ಮಸಾಲೆ ಎಲ್ಲ ಜಾಸ್ತಿ ಬಂದಿಲ್ಲ, ಬರೀ ಸ್ವಲ್ಪ ಟೊಮೊಟೊ ಥರದ್ದು ಮಾತ್ರ ಬಂದಿತ್ತು ಅಷ್ಟೇ. ಇವಾಗ ಅದನ್ನು ಮಿಕ್ಸ್ ಮಾಡಿಕೊಂಡು ಬಾಕ್ಸ್ ಕೂಡ ರೆಡಿ ಮಾಡಿ ಮಕ್ಕಳದು, ಅದಾದ ನಂತರ ಅವ್ರಿಗೂ ತಿಂಡಿ ಹಾಕ್ಕೊಟ್ರೆ ತಿನ್ಕೋತಾರೆ. ಸ್ವಲ್ಪ ಪ್ಲೇಟಲ್ಲಿ ಹಾಕಿಟ್ಬಿಟ್ರೆ ಅವ್ರು ಏನಾದರೂ ರೆಡಿ ಆಗ್ತಾಯಿದ್ರೆ ಸ್ವಲ್ಪ ತಣ್ಣಗಾಗುತ್ತೆ, ಬೇಗ ತಿನ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಜೊತೆಗೆ ಬಾಕ್ಸಿಗೂ ಅಷ್ಟೇ ತುಂಬ ಬಿಸಿ ಇರೋದನ್ನು ಯಾವತ್ತೂ ಕ್ಯಾಪ್ ಹಾಕಿ ಕಳಿಸ್ಬೇಡಿ, ಅಳಿಸೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪನಾದ್ರೂ ಬಿಸಿ ತಣ್ಣಗಾದ್ಮೇಲೆ ಅದನ್ನು ಬಾಕ್ಸನ್ನು ಕ್ಯಾಪ್ ಮುಚ್ಚಿ ಕಳಿಸಿ. ನಾನು ಏನಾಗಿದೆ ಅಂತಂದರೆ ಏರ್ ಟೈಟ್ ಬಾಕ್ಸು ತಗೊಂಡಿದ್ದಲ್ವ ನನ್ನ ಮಗನಿಗೆ, ಅದು ಕ್ಯಾಪು ಫುಲ್ಲು ಟೈಟಾಗಿ ಎಳ್ಕೊಂಡ್ಬಿಡುತ್ತೆ ಬಿಸಿದು ಹಾಕ್ಬಿಟ್ರೆ. ಅದಕ್ಕೂ ಒಂದು ರೀಸನ್ನು, ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಕ್ಯಾಪನ್ನು ಮುಚ್ಚುತ್ತೀನಿ. ಇವಾಗ ಮಕ್ಕಳು ಎಲ್ಲ ತಿನ್ಕೊಂಡು ಶೂ ಎಲ್ಲ ಹಾಕ್ಕೊಂಡು ಸ್ಕೂಲಿಗೆ ಹೊರಟರು. ಇವಾಗ ನಾನು ವಾರ ಇವತ್ತು ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಪೂಜೆ ಮಾಡಿಬಿಡೋಣ ಅಂತ ರೆಡಿ ಮಾಡಿಕೊಂಡೆ. ಬಟ್ ಏನಾಯಿತು ಅಂತಂದರೆ ಒಂದು ಅರ್ಜೆಂಟ್ ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ನಾನೇನು ಮಾಡಿದೆ, ಮೊನ್ನೆ ಹುಷಾರಿರಲಿಲ್ಲ, ಅಂದರೆ ತಲೆನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ವಿ. ಕಣ್ಣಿಗೆ ಹಾಕ್ಕೊಳ್ಳೋಕೆ ಒಂದು ಡ್ರಾಪ್ ಕೊಟ್ಟಿದ್ದರು, ಅದನ್ನು 3 ಟೈಮ್ ಹಾಕ್ಕೋಬೇಕು. ಬೆಳಿಗ್ಗೆ ಇವಾಗ ಕೆಲಸ ಮುಗಿಸಿದ ತಕ್ಷಣ ತುಂಬ ಲೇಟಾಗಿತ್ತು ಅಂತ ಹೇಳ್ಬಿಟ್ಟು ಡ್ರಾಪ್ ಹಾಕ್ಕೊಂಡು ಒಂದು 2 ಮಿನಿಟ್ಸು ಹಂಗೆ ಉಳ್ಕೊಂಡಿದ್ದೆ ಅಲ್ವಾ. ಆಮೇಲೆ ಏನಾಯಿತು, ಅದು ಅರ್ಜೆಂಟ್ ಇರೋ ಬ್ಲೌಸ್ ನೆನಪಾಯಿತು, ಅದನ್ನು ಸ್ಟಿಚ್ ಮಾಡಿಬಿಡೋಣ ಫಸ್ಟು ಅಂತ ಕೂತ್ಕೊಂಡೆ. ಇದನ್ನು ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡಿದ್ದಕ್ಕೆ ಸ್ವಲ್ಪ ಲೇಟೇ ಆಗೋಯಿತು. ಪೂಜೆ ಮಾಡೋದಕ್ಕೆ ಇಷ್ಟೊತ್ತಲ್ಲಿ ಬೇಡ, ತೀರಾ ಮಧ್ಯಾಹ್ನ ಟೈಮ್ ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡಿದೆ, ಇದನ್ನೆಲ್ಲ ಸ್ಟಿಚ್ ಮಾಡುವಾಗ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ, ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟಿದ್ದೆ, ಮರ್ತೋದೆ. ಅದಾದಮೇಲೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಬಟ್ಟೆ ಪೀಸ್ ಎಲ್ಲನೂ ಬಿದ್ದೋಗ್ಬಿಟ್ಟಿತ್ತಲ್ವ, ಅದೆಲ್ಲನೂ ಮನೆ ಒರೆಸಿರೋ ಥರನೇ ಕಾಣಿಸಲ್ಲ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಊಟ ಗೀಟ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಸಂಜೆ ಹಾಗೆ ಹೋಯಿತು. ಅದಕ್ಕೆ ನಾನಿವಾಗ ತಲೆಗೆ ಆಯಿಲ್ ಅಪ್ಲೈ ಮಾಡಬೇಕಿತ್ತು. ಅಪ್ಲೈ ಮಾಡಿ 1 ಅವರ್ ಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಆಯಿಲ್ ಮಿಕ್ಸ್ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಕೂಡ ಬಂದರು. ಆಮೇಲೆ ಫ್ರೆಶ್ ಹಾಕ್ಕೊಟ್ಟೆ, ಅವರು ನಾನು ಎಲ್ಲ ಕುಡಿದ್ಬಿಟ್ಟು ಇವಾಗ ನಾನು ಆಯಿಲ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ರೀಸೆಂಟಾಗಿ ನಾನು ಹೇರ್ ಕಟ್ ಮಾಡಿಸ್ದೆ. ಲಾಸ್ಟ್ ಟೈಮು ಲೇಯರ್ ಕಟ್ ಮಾಡಿಸಿದ್ದೆ, ಇವಾಗ ಅದನ್ನು ಶಾರ್ಟ್ ಬಂದಿರುತ್ತಲ್ವ ಅಲ್ಲಿಗೆ ನಾನು ಇವಾಗ ಯು ಶೇಪ್ ಮಾಡಿಸಿದ್ದೀನಿ. ಅದು ಇನ್ಮೇಲೆ ನಾನು ಹೇರ್ ಕಟ್ ಮಾಡಿಸೋದು ಬೇಡ, ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ನಾನು ಆಯಿಲ್ ಮಸಾಜ್ ಮಾಡ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ಬಂದು ಸ್ನಾನ ಮಾಡ್ತೀನಿ ಮತ್ತು ನನಗೂ ಆಯಿಲ್ ಹಚ್ಬಿಡು ಅಂತ ಅಂದರು. ಅವ್ರಿಗೆ ಕೂಡ ಆಯಿಲ್ ಹಚ್ಬಿಟ್ಟು ಅವ್ರಿಗೆ ಕೂಡ ಮಸಾಜ್ ಮಾಡಿ ಕೊಟ್ಟೆ. ಅವ್ರಿಗೆ ಕೂಡ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ. ನಾನು ಮುಂಚಿಂದ ಯಾವುದಾದ್ರೂ ಫೋಟೋ ಇತ್ತು ಅಂತಂದರೆ ನನ್ನ ಹಸ್ಬೆಂಡ್ ಹಾಕ್ತೀನಿ. ಸಖತ್ ಕೂದಲಿತ್ತು ಮಾತ್ರ, ಕರಡಿ ಕೂದಲು ಥರ, ಎಷ್ಟು ದಪ್ಪ, ಎಷ್ಟು ಚೆನ್ನಾಗಿತ್ತು ಪಾಪ. ಅದು ಯಾಕೆ ಫುಲ್ ಟೆನ್ಷನ್ ಏನೂ ಗೊತ್ತಿಲ್ಲ, ಫುಲ್ಲು ಬೋಡ ಥರ ಆಗಿಬಿಟ್ಟು ಒಳ್ಳೆ ಎಷ್ಟೋ ವಯಸ್ಸಾಗಿತ್ತು ಅನ್ನೋ ಥರ ಕಾಣಿಸ್ತಾ ಇದ್ದಾರೆ. ಮತ್ತು ಅವರಿಗೆ ರೀಸೆಂಟಾಗಿ ಫೈಲ್ಸ್ ಆಗಿತ್ತಲ್ವ, ಅದರಿಂದನೂ ಸ್ವಲ್ಪ ವೀಕ್ ಕೂಡ ಆದ್ರಲ್ವ, ಹಂಗಾಗಿಬಿಟ್ಟು ಸ್ಕಿನ್ ಕೂಡ ಫುಲ್ಲು ಸುಕ್ ಥರ ಆಗಿರೋದ್ರಿಂದ ಅಜ್ಜ ಥರನೇ ಕಾಣಿಸ್ತಾರೆ. ನಮ್ಮ ಮಗಳು ಹೇಳ್ತಾ ಇರ್ತಾಳೆ, ನೀನು ಸ್ವಲ್ಪ ದಪ್ಪ ಆಗಿ ಪಾಪ ಅಂತ. ಏನು ಮಾಡಲಿದ್ದು, ದಪ್ಪ ಆಗಲ್ಲಲ್ಲ ಅಂತ ಅವರು. ಇವಾಗ ನಾನು ಸ್ನಾನಗಿನ್ನ ಎಲ್ಲ ಮುಗಿಸ್ಕೊಂಡು ಇವಾಗ ಪೂಜೆ ಮಾಡೋಣ ಅಂತ ಬಂದಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ನಾನು ಅಡುಗೆ ಕೂಡ ಮಾಡಬೇಕು ರಾತ್ರಿಗೆ. ಆ ಒಂದು ರೆಸಿಪಿನೂ ಶೇರ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಟ್ರೈ ಮಾಡಿದ್ದೀರಾ ಇಲ್ವಾ ಅಂತೇಳಿ ನಂಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಏನಪ್ಪ ರೆಸಿಪಿ ಅಂತಂದರೆ, ಹಲಸಿನ ಹಣ್ಣಿನ ಬೀಜ ಬರುತ್ತಲ್ವ, ಅದ್ರದ್ದು ಒಂದು 2-3 ಡೇಸ್ ಸ್ವಲ್ಪ ಡ್ರೈ ಆಗಬೇಕದು. ಹಸಿದೆ ಮಾಡಿದ್ರೆ ಹೆಂಗಿರುತ್ತೋ ಗೊತ್ತಿಲ್ಲ. ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಜಜ್ಜಿ, ಅದನ್ನು ಮೇಲ್ಗಡೆ ಸಿಪ್ಪೆ ಬರುತ್ತಲ್ವ, ಅದನ್ನು ನೀಟಾಗಿ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು, ಅಂದರೆ ಜಜ್ಜಿದಾಗಲೇ ಅದು ಸ್ವಲ್ಪ ಹೋಳಾಗಿರುತ್ತಲ್ಲ, ಅದನ್ನು ಹಂಗೆ ಕೈಯಲ್ಲಿ ಬಿಡಿಸಿ ಹಾಕೊಳ್ಳೋದು ಅಷ್ಟೇ. ಅದನ್ನು ಅತ್ತೆ ರೆಡಿ ಮಾಡಿಟ್ಟಿದ್ರು ಎಲ್ಲನೂ, ಅದನ್ನೇ ನಾನು ಯೂಸ್ ಮಾಡಿಕೊಂಡು ಬಸ್ಸಾಂಬಾರು ಮಾಡೋಣ ಅಂತ ಮಾಡಿಕೊಂಡೆ. ನನಗೆ ಯಾವ ಸಲನೂ ನಾನು ಹಲಸಿನ ಬೀಜದ ಬಸ್ಸಾರು ಮಾಡಿದಾಗ ಇಷ್ಟ ಆಗ್ತಿರಲಿಲ್ಲ. ಈ ಸಲ ಸಖತ್ತಾಗಿ ಬಂದಿತ್ತು ಮಾತ್ರ. ಸಾಂಬಾರು ಅಷ್ಟೇ ಟೇಸ್ಟಿಯಾಗಿತ್ತು, ಜೊತೆಗೆ ಸೈಡಿಗೆ ಪಲ್ಯ ಮಾಡ್ಕೊಂಡ್ವಲ್ಲ ಅದು ಕೂಡ ತಿಂದಂಗೆ ತಿನ್ನಬೇಕು ಅನ್ನಿಸ್ತಾಯಿತ್ತು, ಅಷ್ಟು ಚೆನ್ನಾಗಾಗಿತ್ತು. ನಾನು ಇನ್ನೂ ಸಣ್ಣದಾಗೆ ಕಟ್ ಮಾಡಿಕೊಂಡ್ರು ನನಗೆ ಯಾಕೋ ಲಾಸ್ಟ್ ಟೈಮ್ ಎಲ್ಲ ಮಾಡಿದಾಗ ತಿನ್ನೋಕ್ಕಾಗ್ತಿರ್ಲಿಲ್ಲ. ಈ ಸಲ ಸಖತ್ ಟೇಸ್ಟಿಯಾಗಿತ್ತು, ಅದಕ್ಕಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕಾಗಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಅದನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಫಸ್ಟು ಬೇಯೋದಕ್ಕೆ ಇಟ್ಬಿಟ್ರೆ, ಅದು ವಿಷಲ್ ಹೋದ್ಮೇಲೆ ಖಾರಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಸಾಂಬಾರಾಗುತ್ತೆ ಅಂತ ಇವಾಗ ಅದನ್ನು ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೊಳಕೆ ಕಟ್ಟಿದ್ದು ಹುಳ್ಳಿ ಕಾಳು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಮನೇಲಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಬನ್ನಿ.
ಡಬಲ್ ಟ್ರಿಬಲ್ ತೊಳಿತಿತ್ತಾಗ. ಹಾಯ್ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀರಾ? ಲೇ ವಿಡಿಯೋ ಮಾಡೋಣ ಅಂತ ಬಂದರೆ ಹೆಂಗೆ ಹೊಡಿತಾರೆ ನೋಡಿ ಫ್ರೆಂಡ್ಸ್. ಇಬ್ಬರು ಕಾಣಿಸಂಗಿಲ್ಲ ಒಂದೇ ಸಲಿಗೆ. ಔಟ್. ಫಾರ್ ಔಟ್. ಈಗ ಮಧ್ಯದಲ್ಲಿ ನಾನು ಗ್ಯಾಪ್ ಸಿಕ್ಕಾಗ ವಿಡಿಯೋ ಮಾಡಿಕೊಂಡ್ರೆ ಎಲ್ಲರೂ ಕೂಡ ಸಿಗ್ತಾರೆ. ಅವಾಗ ಫ್ಯಾಮಿಲಿ ವ್ಲಾಗ್ ಅಂತ ಆಗುತ್ತಲ್ವ ಅಂತೇಳಿ ಇನ್ಮೇಲೆ ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿ ಜೊತೆಗೆ ಒಣಮೆಣಸಿನ್ಕಾಯಿನ ನಾನು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ಹುಣಸೆಹಣ್ಣು, ತೆಂಗಿನಕಾಯಿ ತುರಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಜೀರಿಗೆ ಹಾಕ್ಕೋಬೇಕು. ಮೇನ್ ಇಂಪಾರ್ಟೆಂಟು. ನಾನು ಜೀರಿಗೆನೇ ಹಾಕ್ಕೊಂಡಿರಲಿಲ್ಲ, ಆದ್ರೂ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಇದಿಷ್ಟನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಂಬಾರಿಗೆ ಸ್ವಲ್ಪ ಉಪ್ಪು ಬೇಕಾಗುತ್ತಲ್ವ, ಹಾಗಾಗಿ ಸ್ವಲ್ಪ ಉಪ್ಪನ್ನು ಇದರಲ್ಲೇ ಹಾಕ್ಕೊಂಡ್ಬಿಡ್ತೀನಿ ರುಬ್ಬೋದಕ್ಕೆ. ಇದನ್ನು ಹಾಕೊಂಡ್ಮೇಲೆ ಅಷ್ಟೊತ್ತಿಗೆ ಅದು ವಿಷಲ್ ಹೊಡೆದು ವಿಷಲ್ ಹೋಗಿರುತ್ತಲ್ವ, ಅದನ್ನು ತೆಕ್ಕೊಂಡು ಅದ್ರ ಸ್ವಲ್ಪ ಕಾಳನ್ನು ಇದಕ್ಕೆ ಸೇರಿಸ್ಕೋಬೇಕು. ಅಂದರೆ ಬೇಯಿಸಿರೋ ಕಾಳನ್ನು ಕೆಲವೊಬ್ಬೊಬ್ಬರು ಹಸಿದನ್ನೇ ಹಾಕ್ಕೊಂಡ್ಬಿಡ್ತಾರೆ, ಲೇಟ್ ಆಗಿಬಿಡುತ್ತೆ ಮಸಾಲೆ ರುಬ್ಕೊಳ್ಳೋಕ್ಕೆ, ರುಬ್ಬಿ ರೆಡಿ ಮಾಡಿಡಬೇಕು ಅಂತ ಕೆಲವೊಬ್ಬರು. ನಾನಿಲ್ಲ, ಯಾವುದೇ ಬಸ್ ಸಾಂಬಾರು ಮಾಡಿದ್ರು ಈ ಥರ ಬೇಯಿಸ್ಕೊಂಡಿರೋ ಕಾಳನ್ನೇ ಹಾಕಿ ಮಸಾಲೆನ ರುಬ್ತೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಅದನ್ನು ಬಸ್ತಿರೋದು ನೀರಿತ್ತಲ್ವ ಅದಕ್ಕೆ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ನಾನು ಎರಡಕ್ಕೂ ಬೇರೆ ಬೇರೆ ಒಗ್ಗರಣೆ ಮಾಡೋದಿಲ್ಲ, ಯಾವಾಗಲೂ ಸಿಂಪಲ್ಲಾಗೆ ಮಾಡಬೇಕು ಅಂತ ಅನ್ಕೋತೀನಿ. ಅದೇ ಥರನೇ ನಾನು ಇವತ್ತು ಮಾಡ್ತಿರೋದು. ಒಗ್ಗರಣೆಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಿಡಿದ ನಂತರ ಕರಿಬೇವು ಹಾಕಿದ್ದೀನಿ. ಅದು ಕೂಡ ಅದು ಫ್ರೈ ಆದಮೇಲೆ ಜೊತೆಗೆ ಈರುಳ್ಳಿನ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ಅದು ಕೂಡ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇದರಲ್ಲೇ ಸ್ವಲ್ಪ ಒಗ್ಗರಣೆನ ತೆಗೆದು ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಅದಾದಮೇಲೆ ಇದಕ್ಕೆ ಕಾಳನ್ನು ಬೇಯಿಸಿಟ್ಕೊಂಡಿರೋದು ಬಸ್ತಿಟ್ಕೊಂಡಿದ್ದೀವಲ್ಲ ಆ ಕಾಳನ್ನು ಮಿಕ್ಸ್ ಮಾಡಿ ಅದಕ್ಕೆ ತೆಂಗಿನಕಾಯಿ ತುರಿ ಜೊತೆಗೆ ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರಲ್ಲ ಇದಕ್ಕೆ, ಹಾಗಾಗಿ ಸ್ವಲ್ಪ ಖಾರದ ಪುಡಿನ ಹಾಕಿ ಫ್ರೈ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ. ಅದಾದಮೇಲೆ ನಾನು ಅನ್ನಕ್ಕೆ ಇಟ್ಬಿಟ್ಟು ಅತ್ತೆಗೆ ಮುದ್ದೆ ಮಾಡಿ ಇನ್ನೊಬ್ಬರ ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ನಾನು, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು. ಅದು ಪಲಾವ್ ಇತ್ತು. ಅತ್ತೆ ಹಾಸ್ಪಿಟಲಿಂದ ಬಂದರು, ಹಾಸ್ಪಿಟಲ್ ಯಾರೋ ಇದ್ದರು ಅಂತ ನೋಡೋಕೆ ಹೋಗಿದ್ರು. ಬಂದರು, ನಾನು ಅನ್ನ ಸಾಂಬಾರು ತಿನ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಅದನ್ನು ಅತ್ತೆ ತಿನ್ಕೊಂಬಿಟ್ರು. ಆಮೇಲೆ ಪಲಾವೇ ತಿನ್ನಬೇಕಾಯ್ತು. ನಾನು ಪಲಾವ್ ಸ್ವಲ್ಪ ಕಡಿಮೆನೇ ತಿನ್ನೋದು, ಬೆಳಗ್ಗೆನೇ ಬಿಸಿದೇ ತಿನ್ನೋಕ್ಕಾಗಲ್ಲ, ಹಂಗಾಗಿ ಮಧ್ಯಾಹ್ನ ತಿನ್ಬಿಡ್ತೀನಿ. ಹಂಗಾಗಿ ಹೋಗಿ ಟೀ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ಅಷ್ಟನ್ನೇ ಮಾಡಿದ್ದು. ಹಾಗಾಗಿ ಬೇಗ ಹಶ್ವಾಗಿತ್ತು ಅಂತ ಮುದ್ದೆ ಮಾಡಿರಿ, ತರಕಾರಿ ಮತ್ತು ರೇಷನ್ ಥರದಿತ್ತು ಅಂತ ನಾನು ನನ್ನ ಹಸ್ಬೆಂಡ್ ಹೊರಗಡೆ ಹೋದ್ವಿ. ಬರೋ ಅಷ್ಟೊತ್ತಿಗೆ ಮುದ್ದೆ ಮಾಡಿದ್ರು, ಬಂದು ಊಟ ಮಾಡಿ ಮಲಗಿದ್ವಿ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.